ನೀವೇ ನಿಮ್ಮ ಶಕ್ತಿ ಕೇಂದ್ರ. ಯು ಆರ್ ದ ಪವರ್ ಹೌಸ್. ಅದಕ್ಕೆ ನಾನು ಈ ವ್ಯಕ್ತಿತ್ವ ಪರಿವರ್ತನೆ ಕೃತಿಯಲ್ಲಿ ಶಕ್ತಿಹೀನತೆಯಿಂದ ಶಕ್ತಿಯುತರಾಗುವೆಡೆಗೆ ಅಂತ ಹೇಳಿದ್ದೇನೆ. ಪವರ್ಲೆಸ್ ಟು ಪವರ್ಫುಲ್ನೆಸ್. ನಮ್ಮಲ್ಲಿ ಒಂದು ರೀತಿಯ ಶಕ್ತಿ ಸಂಚಯ ಸಾಗುತ್ತೆ. ಲಾ ಆಫ್ ವೈಬ್ರೇಷನ್, ಲಾ ಆಫ್ ಅಟ್ರಾಕ್ಷನ್, ಪವರ್ ಆಫ್ ಮೂಮೆಂಟ್ ಸಾಗ್ತಾ ಹೋಗ್ತಾ ಇರುತ್ತೆ. ಹಾಗೆ ಸ್ವಾಟ್ ಫಾರ್ಮುಲಾ, ಸ್ಟ್ರೆಂತ್ಸ್, ವೀಕ್ನೆಸ್, ಆಪರ್ಚುನಿಟೀಸ್ ಆ್ಯಂಡ್ ಥ್ರೆಟ್ಸ್ನ ಅರ್ಥ ಮಾಡ್ಕೊಳ್ಳೋಣ. ಸ್ಟ್ರೆಂಥನ್ ಯುವರ್ ಸ್ಟ್ರೆಂತ್ಸ್, convert your weakness into strengths, identify the opportunities and face the threats. ಏನಂತೀರಿ? ನಾವು ಹೀಗೆ ನಮ್ಮನ್ನು ನಾವು ಅರಿಯುತ್ತಾ ಜ್ಞಾನ, ಮನೋಭಾವ, ಕೌಶಲ್ಯಗಳು, ಅಭ್ಯಾಸಗಳನ್ನು ರೂಢಿಸಿಕೊಳ್ಳುತ್ತಿದ್ದರೆ ನಮ್ಮ ಬದುಕಿನಲ್ಲಿ ನಗು ನಗುತ್ತಾ ನಲಿ ಎಂದು ಹೇಳುತ್ತಾ ಅಭಿಷೇಕದ ಕಲ್ಲು ಹೊಳಪು ಕಾಣುವಂತೆ ನಾವು ನಮ್ಮ ಬದುಕಿನಲ್ಲಿ ಹೊಳಪು ಕಾಣಬಹುದು.